ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಮಾಧ್ಯಮ ಸ್ನೇಹಿತರು ಭಾಳ ಕ್ರಿಯಾಶೀಲರು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತು. ಹಾಗೆ ಮತ್ತು ಅನೇಕ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಪತ್ರಿಕಾ ಇಲಾಖೆ ಮೂಲಕ ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ. ಈ ಸಾರಿ ಒಂದು ಪಕ್ಷ ಮತ್ತು ಚುನಾವಣೆ ವಿಚಾರದಲ್ಲಿ ತಮ್ಮ ಮುಂದೆ ಇದ್ದೀವಿ. ಉಪಚುನಾವಣೆ ಜೊತೆಗೆ 5 ರಾಜ್ಯದ ಚುನಾವಣೆ ಈ ರಾಷ್ಟ್ರದಲ್ಲಿ ನಡೀತಾ ಇದೆ. ಈ ಉಪಚುನಾವಣೆ ಮುಖ್ಯ ಅಂತಲೂ ಅನ್ಕೋಬಹುದು. ಉಪಚುನಾವಣೆ ಈ ರಾಷ್ಟ್ರದ ಲೆವೆಲ್ಗೆ, ರಾಜ್ಯದ ಲೆವೆಲ್ಗೆ ಮುಖ್ಯ ಆಗದಲ್ಲೂ ಇರ್ಬೋದು. ಕಾರಣ, ನಾನು 138 ಆಗ್ತೀವಲ್ಲ, ಈಗ ಇವೆರಡು ಹೋದ್ಮೇಲೆ 138 ಜನ ಆಗ್ತೀವಿ. ಈ ಚುನಾವಣೆಯಿಂದ ಯಾವುದೇ ಆಡಳಿತದ ಮೇಲಾಗಲಿ ಸರ್ಕಾರದ ಮೇಲಾಗಲಿ ಪರಿಣಾಮ ಬೀರಲ್ಲ. ಏನು BJPಯವರು ದಿಕ್ಸೂಚಿ ಅಂತ ಹೇಳಿದರೆ ನಾವು ಹೆಂಗೆ ಅನ್ಕೋತೀವಿ ಹಂಗಾಗುತ್ತೆ. ರಾಜಕೀಯ ಪಕ್ಷಗಳಲ್ಲಿ ಕೆಲವು ಟೀಕೆ ಟಿಪ್ಪಣಿಗಳನ್ನ ನೋಡ್ತೀವಲ್ಲ, ನಮ್ಗೆ ಹೆಂಗೆ ಬೇಕಾದ್ರೆ ಅದು ಮಾತಾಡ್ತೀವಿ. ಸೊ ಯಾವ ದಿಕ್ಸೂಚಿ ಆಗುತ್ತೆ, ಗೆದ್ದರೆ ದಿಕ್ಸೂಚಿ ಅಂತೀವಿ, ಸೋತ್ರೆ ಇನ್ನೊಂದು ಹೇಳ್ತೀವಿ. ಇದೆಲ್ಲ ರಾಜಕೀಯ ವಿಶ್ಲೇಷಣೆ ಆಗುತ್ತೆ. ಬಹುಶಃ ನಾವು ಪಕ್ಕದಲ್ಲಿ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ನಾವು ನಮ್ಮ ಪಕ್ಷ ಮೈತ್ರಿ ಭಾಳ ಭದ್ರವಾಗಿದೆ. ಸ್ಟಾಲಿನಿ ಇಲ್ಲಿ ಮತ್ತೆ ರಿಪೀಟ್ ಆಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಹಾಗೆ ಕೇರಳದಲ್ಲೂ ಸಹ ನಾವು ಗೆಲ್ಲುವಂಥ ಎಲ್ಲ ಸಾಧ್ಯತೆ ಇದೆ. ವೆಸ್ಟ್ ಬೆಂಗಾಲ್ ಅಂತೂ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅಲ್ಲಿ ಕಳೆದ ಬಾರಿ ಎಲ್ಲ ಎಫರ್ಟ್ ಹಾಕಿದ್ರು, ಇದಕ್ಕಿಂತ ಜಾಸ್ತಿ ಏನು ಪ್ರಯೋಜನ ಆಗಲಿಲ್ಲ. ಅಮಿತ್ ಶಾ ಮತ್ತು ಮೋದಿಯವರು ಅತ್ಯಂತ ಹೆಚ್ಚು ಪ್ರವಾಸ ಮಾಡಿದಂಥ ಚುನಾವಣೆ ಕ್ಷೇತ್ರ ಅದು. ಅಲ್ಲಿ ಮತ್ತು ಅದಾದಮೇಲೆ ಅನೇಕ ಚಟುವಟಿಕೆಗಳನ್ನ ನಾನು ನೋಡಿದ್ದೀರ. ಬಹುಶಃ ಅಲ್ಲಿ ನಮ್ಮ ಮೇಡಮ್ ಭಾಳ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರೋ ವಿಚಾರ. ಅಸ್ಸಾಂನಲ್ಲೂ ಸಹ ನಾವು ಗೆಲ್ಲುವ ಸಾಧ್ಯತೆ ಫೈಟ್ ಮಾಡ್ತಾಯಿದ್ದೀವಿ. ನಾವು ಗೆಲ್ತೀವಿ ಅಂತ ಫೈಟ್ ಮಾಡ್ತೀವಿ. ಇಷ್ಟೆಲ್ಲ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತ್ ಉಪಚುನಾವಣೆ ಬಂದಿದೆ. ಇವೆರಡೂ ಆಕಸ್ಮಿಕವಾಗಿ ಅಲ್ಲಿ ಮೇಟಿಯವರ ನಿಧನದಿಂದ ಬಂದಿದೆ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಹಜವಾದಂಥ ಏಜಿನ 94 ವರ್ಷ ದಾಟಿದ್ರು. ಅವರ ನಿಧನದಿಂದ ಇವತ್ತು ತೆರವಾಗಿರ್ತಕ್ಕಂಥ 2 ಕ್ಷೇತ್ರ. BJPಯರು ಅಥವಾ ಜನತಾದಳ ಅಲಯನ್ಸ್, ಇಲ್ಲಿ ಯಾವುದೇ ಅಲಯನ್ಸ್ನಲ್ಲಿ ಉಪಯೋಗ ಇಲ್ಲ ಅಂತ ಗೊತ್ತಿದ್ರು ಸಹ ರಾಜ್ಯ ಮಟ್ಟದಲ್ಲಿ ಅಲಯನ್ಸ್ ಆಗಿರೋದ್ರಿಂದ ಅವರಿಬ್ಬರೂ ಸೊ ಮೇಲ್ನೋಟಕ್ಕಾರು ಅಲಯನ್ಸ್ನಲ್ಲಿ ಬೇರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲಯನ್ಸ್ ಅಂತ ಹೋಗ್ತಾರೆ. ದಾವಣಗೆರೆನಲ್ಲಂತೂ ಸೊ JDSನ ಪ್ರಭಾವ ಇಲ್ಲ ಅಂತ ನಿಮಗೂ ಗೊತ್ತಿದೆ ಸೌತಲ್ಲಿ. ಸೊ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ BJP ನಮ್ಮ ಏನು ವಿಜಯೇಂದ್ರ ಅವರು, ಅಶೋಕು ಅವ್ರು ಮಾತನಾಡ್ತಕ್ಕಂಥದ್ದು ನೋಡಿದಾಗ ಸಿದ್ದರಾಮಯ್ಯನವರು, DK ಅವರು ಅಥವಾ ನಮ್ಮ ಸೀನಿಯರ್ ಲೀಡರ್ ಅಲ್ಲ, ನಾನೇ ಅವ್ರಿಗೆ ಕೌಂಟರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅನಿವಾರ್ಯ ರಾಜಕೀಯ ಪಕ್ಷ ಮಾತಾಡಬೇಕು ಅಂತ ಮಾತಾಡ್ತೀವಿ. ಅವ್ರು ಏನು ಮಾತಾಡ್ತಾರೆ ಆ ಮಾತಿಗೂ ಆ ಒಂದು ಅವರ ಸಬ್ಜೆಕ್ಟ್ಗೂ ಕನೆಕ್ಷನ್ನೇ ಇರಲ್ಲ. ಏನೋ ಒಂದು ಹಿಟ್ ಆ್ಯಂಡ್ ರನ್ ಅಂತಾರಲ್ಲ, ಹಂಗೇನೋ ಒಂದು ಹೇಳ್ಬೇಕಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅಂತ ಹೇಳ್ತಾರೆ. ಬಹುಶಃ ಈ 2 ಚುನಾವಣೆ ಈಗಾಗಲೇ ನಮಗೆ 3 ಚುನಾವಣೆಯಲ್ಲಿ ನಾವು ಉಪಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ, ಒಂದು ಹಾವೇರಿ ಜಿಲ್ಲೆಯಲ್ಲಿ, ಒಂದು ಚನ್ನಪಟ್ಟಣ. 3 ಚುನಾವಣೆ ನಾವು ಗೆದ್ದು. ಅಲ್ಲಿ 2 ಮುಖ್ಯಮಂತ್ರಿಗಳ ಮಕ್ಕಳ ವಿರುದ್ಧ ಗೆದ್ದು. ನಮ್ಮ ಕ್ಷೇತ್ರ ಅಲ್ಲ, ಬಳ್ಳಾರಿ ಮಾತ್ರ ನಮ್ಮದು. ಹಾವೇರಿನಲ್ಲಿ ನಮ್ಮದಲ್ಲ, ಸಿಗ್ಗಾವಿನಲ್ಲಿ. ಚನ್ನಪಟ್ಟಣದಲ್ಲೂ ನಮ್ಮದಲ್ಲ, ಅಲ್ಲಿ ಕುಮಾರಸ್ವಾಮಿಯವ್ರ ಮಗ. ಸೊ ಅಲ್ಲಿ ಕುಮಾರಸ್ವಾಮಿಯವರೇ ಗೆದ್ದು ಶಾಸಕರಾಗಿದ್ದಂಥ ಕ್ಷೇತ್ರ, ಅವ್ರ ಮಗನ ಬಿಟ್ಕೊಟ್ರು, ಅದನ್ನು ನಾವು ಗೆದ್ದು. ಸೊ ಇಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಸೊ ಅವ್ರು ಗೆದ್ದಿದ್ರು. ಅವ್ರ ಕ್ಷೇತ್ರನೂ ಸಹ ಮಗನ ಕೊಟ್ಟಿದ್ರು, ಅದನ್ನು ನಾವು ಗೆದ್ದು.